ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಇವಾಗ ಜಾಕ್ ಫ್ರೂಟಿಂದ ಒಂದು ಪುಟ್ಟು ಮಾಡ್ತಾಯಿದ್ದೀನಿ ನೋಡಿ. ನಮ್ಮ ಕೂರ್ಗ್ ಸ್ಟೈಲಲ್ಲಿ ಚಕ್ಕೆ ಪುಟ್ಟು ಅಂತ ಹೇಳ್ತೀವಿ. ಸೊ ಅದೇ ಥರನೇ ಹಲಸಿನ ಹಣ್ಣು ಇದೆಲ್ಲ, ಹಲಸಿನ ಹಣ್ಣಲ್ಲಿ ಒಂದು ಪುಟ್ಟು ಅಂದರೆ ಕಡುಬು ಮಾಡೋದು ಅಂತ. ಕಡುಬು ನೀವು ಮಾಡಿರ್ತೀರ, ಆ್ಯಕ್ಚುಲಿ ನೀವು ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಸೊ ನಾನಿವಾಗ ಒಂದು ಕಡುಬು ಮಾಡೋಣ ಅಂತ ಹೇಳಿ, ತುಂಬ ಚೆನ್ನಾಗೂ ಇರುತ್ತೆ, ಟೇಸ್ಟಿ ಕೂಡ ಇರುತ್ತೆ, ಮಕ್ಕಳಿಗೆಲ್ಲ ತುಂಬ ಇಷ್ಟನೂ ಆಗುತ್ತೆ. ಇದು ಈಗ ಹಲಸಿನ ಸೀಸನ್ ಅಲ್ವಾ, ಜಾಕ್ ಫ್ರೂಟ್ ಸೀಸನ್ ಇವಾಗ. ಸೊ ಇದರಿಂದ ನಾವು ಇವಾಗ ಪುಟ್ಟು ಮತ್ತು ಕಡುಬು ಮತ್ತು ಇದ್ರದ್ದು ಸೀಡ್ಸ್ ಏನಿದೆ, ಬೀಜ ಏನಿದೆ, ಹಲಸಿನ ಹಣ್ಣಿನ ಬೀಜ ಏನಿದೆ, ಅದರಿಂದ ನಾನೀಗ ಪಕೋಡ ಒಂದು ಮಾಡಿದ್ದೀನಿ. ನಿಮಗೆ ಬೇಕು ಅಂತ ಹೇಳಿದ್ರೆ ನನ್ನ ಚಾನಲಲ್ಲಿ ಇದೆ, ಹೋಗಿ ನೋಡ್ಕೊಂಡು ಬನ್ನಿ, ಓಕೆನಾ. ಸೊ ಅದೇ ಥರನೇ ಇವಾಗ ಪುಟ್ಟು ಮಾಡುವ ಅಂತೇಳಿ, ಹಲಸಿನ ಹಣ್ಣಿನ ಪುಟ್ಟು, ಜಾಕ್ ಫ್ರೂಟ್ ಪುಟ್ಟು ಅಂದರೆ ಕಡುಬು ಮಾಡೋದು. ಸೊ ನಾನಿವಾಗ ಒಂದು ಹಲಸಿನ ಹಣ್ಣು ತೊಗೊಂಬಂದೆ. ಸೊ ಅದನ್ನ ಇವಾಗ ಕಡಿತಾ ಇದ್ದೀನಿ ನೋಡಿ. ಇವಾಗ ಇದನ್ನ 2 ಭಾಗ ಮಾಡಿ, ಸೊ ಇದರಿಂದ ನಾನು ಇವಾಗ ಅದ್ರ ಒಳಗಡೆ ಇರುವ ಏನು ಬೀಜ ಏನಿರುತ್ತೆ, ಸೊ ಅದನ್ನೆಲ್ಲ ಇವಾಗ ಚೊಳೆ ಅಂತ ಹೇಳ್ತೀವಲ್ಲ, ಸೊ ಅದನ್ನ ತೆಗೆದುಬಿಟ್ಟು ಇವಾಗ ಸಪ್ರೇಟ್ ಮಾಡಬೇಕು, ಓಕೆನಾ. ಸೊ ನಾನಿವಾಗ ಇದನ್ನ ತೆಗೆದು ಕಟ್ ಮಾಡ್ತಾಯಿದ್ದೀನಿ. ಇವನ್ನ ಹಲಸಿನ ಹಣ್ಣಿನಲ್ಲಿ ಒಂದು ಸಾಂಬಾರು ಮಾಡ್ತಾರೆ, ಅದ್ರ ಬೀಜದಿಂದ ಸಾಂಬಾರು ಮಾಡಿ ತುಂಬ ಟೇಸ್ಟಿ ಕೂಡ ಇರುತ್ತೆ, ಚಟ್ನಿ ಮಾಡ್ತಾರೆ ಅದರಿಂದ. ಸೊ ವೆರೈಟಿ ಆಫ್ ಅದರಿಂದ ಡಿಫ್ರೆಂಟ್ ಆಗಿರುವ ಏನು ಸ್ನ್ಯಾಕ್ಸ್, ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಅದರಿಂದ ಮಾಡ್ತಾರೆ. ಸೊ ಹಲಸಿನ ಹಣ್ಣು ಸೀಸನ್ ಬಂತು ಅಂತ ಹೇಳಿದ್ರೇ ತುಂಬ ಚೆನ್ನಾಗಿದೆ. ಎವ್ರಿ ಡೇ ಇದು ಸಿಗಲ್ಲ ಅಲ್ವಾ ನಮಗೆ. ಸೊ ಹಾಗೆ ಸಿಕ್ಕಿದ ಟೈಮಲ್ಲಿ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ, ಮಕ್ಕಳಿಗೆಲ್ಲ ಚೆನ್ನಾಗಿರುತ್ತೆ, ನಮಗೂ ಕೂಡ ನಮಗೂ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತ. ಸೊ ನನ್ನ ಫೇವ್ರೇಟ್ ಅಂತಲೇ ಅಂತ ಹೇಳ್ಬೋದು. ಒನ್ ಆಫ್ ದ ಫೇವ್ರೇಟ್ ಅಂತ ಹೇಳಿದ್ರೆ ಜಾಕ್ ಫ್ರೂಟ್. ಅದು ಏನೇ ಇದೆ ನಾವು ಏನೋ ಮಾಡ್ತೀವಿ ನಾವು ಫ್ರೂಟ್ಸಲ್ಲಿ, ಸೊ ಅದೆಲ್ಲ ನನಗೆ ತುಂಬಾ ಇಷ್ಟ. ಸೊ ಹಾಗಾಗಿ ನಾನು ಇವಾಗ ಇದರಲ್ಲಿ ಒಂದು ಪುಟ್ಟು ಮಾಡೋಣ ಅಂತ ಹೇಳಿ, ಸೊ ಇವಾಗ ನಾನು ಇದ್ರ ಒಳಗಡೆ ಇರುವ ಎಲ್ಲ ಏನು ಬೀಜಗಳೇನಿದೆ, ಅದ್ರದ್ದು ಚೊಳೆ ಏನಿದೆ ಅದನ್ನೆಲ್ಲ ತೆಗೆದು, ಅದ್ರದ್ದು ಬೀಜ ಒಳಗಿದೆ ಅದನ್ನೆಲ್ಲ ಸಪ್ರೇಟ್ ಮಾಡಿ, ಹಲಸಿನ ಹಣ್ಣಿನ ಬೀಜನೆಲ್ಲ ಸಪ್ರೇಟ್ ಮಾಡಿ ನಾನು ಇವಾಗ ಒಂದು ಮಿಕ್ಸಿ ಜಾಡಿಗೆ ಇದನ್ನ ತೊಳೆದು ಹಾಕ್ತಾಯಿದ್ದೀನಿ. ಇದನ್ನ ಯಾಕೆ ಹಾಕ್ತಾಯಿದ್ದೀನಿ ಅಂದರೆ ಇದನ್ನ ಪೇಸ್ಟ್ ಮಾಡ್ಕೊಳ್ಬೇಕು, ಈ ಪುಟ್ಟು ಮಾಡೋದಕ್ಕೆ ಇದನ್ನ ಪೇಸ್ಟ್ ಮಾಡ್ಕೊಳ್ಬೇಕು. ಸೊ ಅದಕ್ಕಾಗಿ ಇದನ್ನ ನಾನು ಇದ್ರೊಳಗಡೆ ಹಾಕಿ ಪೇಸ್ಟಿಗೆ ಅಂತೇಳಿ ನೀರು ಹಾಕ್ಕೊಳ್ಬಾರ್ದು, ಹಾಗೇ ಇದನ್ನ ಪೇಸ್ಟ್ ಮಾಡ್ಕೊಂಡು ಬರಬೇಕು. ಬನ್ನಿ ಇವಾಗ ಪೇಸ್ಟ್ ಮಾಡ್ಕೊಂಡು ಬರೋಣ, ಓಕೆನಾ. ಸೊ ಫ್ರೆಂಡ್ಸ್, ನಾನಿವಾಗ ಇದನ್ನ ತೊಗೊಂಡೋಗಿ ಪೇಸ್ಟ್ ಮಾಡಿ ತಂದಾಯಿತು. ಸೊ ಪೇಸ್ಟ್ ಮಾಡಿ ತಂದಾಗಿದ್ದನ್ನ ನಾನು ಇವಾಗ ಈ ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ, ಬೇರೆ ಪಾತ್ರೆಗೆ ಇದನ್ನ ನನಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಸೊ ಇದಾದ ಮೇಲೆ ನೆಕ್ಸ್ಟ್ ನಾನಿವಾಗ ಬೇರೆ ಅಂದರೆ ಕಡುಬು ಮಾಡಲಿಕ್ಕೆ ರವೆಯಿಂದ ಮಾಡ್ತಾರೆ, ಮತ್ತು ಅಕ್ಕಿ ಪೌಡರ್ ಇದೆಲ್ಲ ಅದರಿಂದನೂ ಮಾಡ್ತಾರೆ. ಸೊ ನಾನು ಇಲ್ಲಿ ಅಕ್ಕಿ ರವೆ ಏನಿದೆ ಅದರಲ್ಲಿ ನಾನಿವಾಗ ಮಾಡ್ತಾಯಿದ್ದೀನಿ. ಅಕ್ಕಿ ರವೆ ಅಂತ ನೀವು ಕೇಳಿರ್ತೀರ, ಅದು ನಾನು ಈ ಲೋಟ ಇದೆ, ಈ ಗ್ಲಾಸ್ ಏನಿದೆ ಸಣ್ಣ ಗ್ಲಾಸ್, ಅದರಲ್ಲಿ 2 ಗ್ಲಾಸಷ್ಟು ಅಕ್ಕಿ ರವೆ ತೊಗೊಂಡಿದ್ದೀನಿ. ಅದೇ ಥರ 2 ಗ್ಲಾಸಷ್ಟು ನಾನು ತೆಂಗಿನ ತುರಿನ ತೊಗೊಂಡಿದ್ದೀನಿ. ತೆಂಗಿನ ತುರಿನ ಅದನ್ನ ಚೆನ್ನಾಗಿ ತಗೊಂಡು ಅದು ಸ್ವಲ್ಪ ನೀರು ಹಾಕಿ ಅದನ್ನ ಇದೇ ಥರ ಪೇಸ್ಟ್ ಮಾಡ್ಕೊಳ್ಬೇಕು. ಪೇಸ್ಟ್ ಮಾಡಿದಂಥ ತೆಂಗಿನ ತುರಿ ಮತ್ತು ಅಕ್ಕಿ ರವೆ ಏನಿದೆ ಅದೆರಡನ್ನ ನಾನು ಇವಾಗ ಈ ಜಾಕ್ ಫ್ರೂಟ್ ಪೇಸ್ಟಿಗೆ ನಾನು ಇದನ್ನ ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ. ಸೊ ಇದೆರಡನ್ನ ಚೆನ್ನಾಗಿ ಕಲಿಸ್ಕೋಬೇಕು. ಕಲಸಿ ಆದಮೇಲೆ ಇದಕ್ಕೆ ನಾನಿವಾಗ ಒಂದು ಚೂರನ್ನೂ ಬಿಡಬೇಡಿ, ಎಲ್ಲನೂ ಹಾಕಿ ಅದರೊಳಗಡೆ ಚೆನ್ನಾಗಿ ಇದನ್ನ ಕಲಿಸ್ಕೊಳ್ಳಿ. ಏಕೆಂದರೆ ಒಂದಕ್ಕೊಂದು ಅದು 2 ಬೈಂಡಿಂಗ್ ಆಗಬೇಕು. ಸೊ ಅದಕ್ಕೋಸ್ಕರ ಇದನ್ನ ಚೆನ್ನಾಗಿ ಕಲಿಸ್ಕೋಬೇಕು. ಇದಕ್ಕೆ ಯಾವುದೇ ನೀರು ಆ ಥರದ್ದೇನು ಮಿಕ್ಸ್ ಮಾಡ್ಕೊಳ್ಬೇಡಿ. ಫುಲ್ ಚೆನ್ನಾಗಿ ಕಲಿಸ್ಕೊಂಡಾದಮೇಲೆ ಇದಕ್ಕೆ ಮತ್ತೆ ನಾನು ಪುನಃ ಅಕ್ಕಿ ರವೆನ ಇದಕ್ಕೆ ಹಾಕ್ಕೊಳ್ತಿದ್ದೀನಿ. ಪುನಃ ಅಂದರೆ ಗರಿಯಾಗಿ ಮತ್ತು ತಿನ್ನಲಿಕ್ಕೆ ಚೆನ್ನಾಗಿ ಕ್ರಿಸ್ಪಿ ಥರ ಇರಲಿಕ್ಕೋಸ್ಕರ ಮತ್ತೆ ನಾನು 1 ಗ್ಲಾಸಷ್ಟು ಅಕ್ಕಿ ರವೆನ ಹಾಕ್ಕೊಳ್ತಿದ್ದೀನಿ. ಅದಾದಮೇಲೆ ಮತ್ತೆ ನಾನು ಪುನಃ ಏನು ತೆಂಗಿನ ತುರಿ ಇದೆಯಲ್ಲ ಅದನ್ನ ಪುನಃ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇವನ್ ಅದು ಬಾಯಿಗೆ ತಿನ್ನುವಾಗ ಚೆನ್ನಾಗಿರುತ್ತೆ ಅಂತೇಳಿ. ಮತ್ತು ಅದಾದ ಮೇಲೆ ನಾನು ಇವಾಗ ಸ್ವಲ್ಪ ಸಾಲ್ಟನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಟೇಸ್ಟಿಗೆ ಅಂತ ಹೇಳಿ. ಸೊ ಅದಾದಮೇಲೆ ನಾನು ಸ್ವಲ್ಪ ಏಲಕ್ಕಿ ಪುಡಿ ಇದೆಯಲ್ಲ ಅದನ್ನ ನಾನು ಇದಕ್ಕೆ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಏಲಕ್ಕಿನ ಇದಕ್ಕೆ ಮಿಕ್ಸ್ ಮಾಡಿ ಆದಮೇಲೆ ಜಾಗ್ರಿ ಪೌಡರ್ ಏನಿದೆ ಅದನ್ನ ನಾನು ನೀರು ಥರ ಮಾಡಿ ಜೋನಿ ಥರ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಏನಕ್ಕೆ ಅಂತ ಹೇಳಿದ್ರೆ ನಿಮಗೆ ಟೇಸ್ಟಿಗೆ ಅಂದರೆ ಸಿಹಿ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಯೂಸ್ ಮಾಡೋದು, ಇಲ್ಲದಿದ್ದರೆ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಓಕೆನಾ. ಜಾಕ್ ಫ್ರೂಟ್ ಬಂದು ನಿಮಗೆ ಸಿಹಿನೇ ಇರುತ್ತೆ, ಬಟ್ ತುಂಬ ಸಿಹಿ ತಿನ್ನುವವರಿಗೆ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು. ಇದಾದಮೇಲೆ ಈ ಥರ ಗಟ್ಟಿ ಥರ ಸ್ವಲ್ಪ ಆ ಕಡೆ ನೀರುನಲ್ಲ ಆ ಕಡೆ ಗಟ್ಟಿನಲ್ಲ ಈ ಥರ ಮಾಡಿಕೊಂಡು ನೀವು ಬಾಳೆ ಎಲೆಯಲ್ಲಿ ಈ ಥರ ಹಾಕ್ಕೊಳ್ಬೇಕು. ಬಾಳೆ ಎಲೆನ ಚೆನ್ನಾಗಿ ತೊಳೆದು ಬಾಡಿಸ್ಕೋಬೇಕು. ಫಸ್ಟ್ ಆಫ್ ಆಲ್ ಅದನ್ನ ಬಾಡಿಸ್ಕೊಂಡ್ರೇ ನಮಗೆ ಈ ಥರ ಮಡಚಲಿಕ್ಕೆ ಈಸಿ ಆಗುತ್ತೆ, ಇಲ್ಲಾಂದರೆ ಅದು ಒಡೆದೋಗೋ ಚಾನ್ಸಸ್ ಇರುತ್ತೆ ಬಾಳೆ ಎಲೆ. ಸೊ ಹಾಗಾಗಿ ಈ ಥರ ಬಾಳೆ ಎಲೆ ಒಳಗಡೆ ಹಾಕಿ ಇದನ್ನ 2 ಸೈಡಲ್ಲಿ ಕವರ್ ಮಾಡಬೇಕು. ನೀವು ಈ ಥರ 2 ಆಚೆ ಈಚೆ ಸೈಡಲ್ಲಿ ಕವರ್ ಮಾಡಿ ನೀವು ಇದನ್ನ ಏನು
ಹೂ ಕಟ್ಟುವ ನೂಲು ಏನಾದರೂ ಇರುತ್ತಲ್ಲ, ದಾರ, ಹಗ್ಗ ಏನು ಅಂತ ಹೇಳ್ತೀವಲ್ಲ, ಹಗ್ಗ ಅಂತ ಹೇಳ್ತೀವಿ, ಅದರಲ್ಲಿ ಕಟ್ಟೋದು. ಸೊ ನಾನಿಲ್ಲಿ ಬಾಳೆ ಎಲೆ ದಿಂಡಿನಲ್ಲೇ ನಮಗೆ ದಾರ ಸಿಗುತ್ತೆ. ಸೊ ಅದರಲ್ಲಿ ನಿಮಗೆ ಗೊತ್ತಿರ್ಬೋದೇನೋ. ಸೊ ಅದರಲ್ಲೇ ದಾರ ಸಿಗುತ್ತೆ. ಆ ದಾರದಲ್ಲಿ ನಾನು ಇವಾಗ ಇದನ್ನ ಹಾಕಿ ಕಟ್ತಾಯಿದ್ದೀನಿ. ಎಲ್ಲನೂ ಕಟ್ಟಿ ಸ್ಟೀಮ್ ಮಾಡಬೇಕು, ಇದನ್ನ ಅಂದರೆ ಬೇಯಲಿಕ್ಕೆ ಬಿಡಬೇಕು. ಸೊ ಒಂದು 20 ಮಿನಿಟ್ಸ್, 25 ಅಂದರೆ 15 ನಿಮಿಷದಿಂದ 20 ನಿಮಿಷ ಅಷ್ಟು ನೀವು ಇದಕ್ಕೆ ಟೈಮ್ ಕೊಡಬೇಕು ಬೇಯಲಿಕ್ಕೆ. ಇದು ಸ್ಟೀಮಲ್ಲೇ ಬೇಯಬೇಕು. ಈ ಥರ ಒಂದು ಪಾತ್ರೆಗೆ ತಗೊಂಡು ಅದರ ಒಳಗಡೆ ಹಾಕಿ ಚೆನ್ನಾಗಿ ಮುಚ್ಚಿ ಒಂದು 20 ನಿಮಿಷ ನೀವು ಬಿಟ್ಟೆ ಅಂದರೆ ಅದು ಚೆನ್ನಾಗಿ ಬೆಂದು ಒಂದು ಒಳ್ಳೆ ಕಡುಬು ರೆಡಿಯಾಗುತ್ತೆ. ಸೊ ಇದೇ ಥರನೇ ನಾನು ಈಗ ಏನು ಮಾಡ್ತೀನಿ ಅಂದರೆ ಎಲ್ಲದಕ್ಕೂ ಇದೇ ಥರ ಎಲ್ಲ ಬಾಳೆ ಎಲೆಗೆ ಈ ಥರ ಹಾಕಿ ಚೆನ್ನಾಗಿ ಅದನ್ನ ಮುಚ್ಚಿ 2 ಸೈಡಲ್ಲಿ ಕವರ್ ಮಾಡಿ ಬಾಳೆ ದಿಂಡಿನ ಹಗ್ಗ ದಾರ ಏನಿದೆ ಅದರಲ್ಲಿ ಕಟ್ಟಿ ಅದರೊಳಗಡೆ ಹಾಕಿ ಎಲ್ಲನೂ ತೆಗೆದು ಹಾಕಿ ಮುಚ್ಚಿಡ್ತಾ ಇದ್ದೀನಿ ನಾನು ಇವಾಗ. ತುಂಬ ಟೇಸ್ಟು ಕೂಡ ಇರುತ್ತೆ. ಇವನ್ ನೀವು ಮಾಡಿದರೆ ಈ ಥರ ಕಡುಬು ಮಾಡಿ ನಾನು ತಿಂದಿದ್ದೀನಿ ಅಂತಂದರೆ ನನಗೊಂದು ಕಮೆಂಟ್ ಮೂಲಕ ತಿಳಿಸಿ. ಇದೇ ಥರನೇ ಮಾಡಿ ನೀವು ಕೂಡ ತಿನ್ನಿ, ತುಂಬ ಚೆನ್ನಾಗೂ ಇರುತ್ತೆ. ಓಕೆನಾ? ಸೊ ಈಗ ನಾನು ಎಲ್ಲನೂ ತೆಗೆದು ಈ ಥರ ಎಲ್ಲ ಹಾಕಿ ಇನ್ನೊಂದು ಬಾಳೆ ಎಲೆನ ಹಾಕಿ, ಅಂದರೆ ಬೇರೆ ಒಂದು ಸಪ್ರೇಟ್ ಬಾಳೆ ಎಲೆ ಹಾಕಿ, ಅಂದರೆ ಬಾಳೆ ಎಲೆಯಲ್ಲಿ ಮಾಡಿದಂಥ ತಿಂಡಿಗಳು ಎಲ್ಲನೂ ಚೆನ್ನಾಗಿರುತ್ತೆ. ಇವನ್ ಹಬ್ಬದ ಊಟ ಥರನೇ ಇರುತ್ತೆ. ಬಾಳೆ ಎಲೆಯಿಂದ ಊಟ ಮಾಡೋದು ಎಲ್ಲನೂ ಚೆನ್ನಾಗಿರುತ್ತೆ. ಬಾಳೆ ಎಲೆ ಘಮ ಘಮ ಅಂತಿರುತ್ತೆ ಬಾಳೆ ಎಲೆ ಮಾಡಿದ್ದು ತಿಂಡಿಗಳೆಲ್ಲ. ಸೊ ಹಾಗಾಗಿ ಈಗ 20 ನಿಮಿಷ ಬಿಟ್ಟಾದಮೇಲೆ ನಾನು ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಈ ಥರ ಇದೆ, ಎಲ್ಲ ಸ್ಟೀಮಲ್ಲಿ ಇದು 20 ನಿಮಿಷ ಬೆಂದಾಯಿತು. ಇವಾಗ ಇದನ್ನ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಬಿಸಿ ಬಿಸಿ ಇದೆ. ಆ್ಯಕ್ಚುಲಿ ಇದನ್ನ ಬಿಸಿಯಾಗಿ ತಿನ್ನಲಿಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಇದು ತಿನ್ನುವಾಗಲೇ ಜಾಸ್ತಿ ನಾನು ಇದಕ್ಕೆ ತೆಂಗಿನ ತುರಿನ ಹಾಕಿರೋದ್ರಿಂದ ಬಾಯಿಗೆ ತೆಂಗಿನಕಾಯಿನೇ ಜಾಸ್ತಿ ಸಿಗುತ್ತೆ. ಸೊ ಹಾಗಾಗಿ ಈ ತಿಂಡಿ ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಈ ಥರ ಏನಾದರೂ ಕಡುಬು ನೀವು ಮಾಡಿದರೆ ಇದನ್ನ ನೀವು ತುಪ್ಪದಲ್ಲೂ ತಿನ್ಬೋದು, ಮತ್ತು ಚಟ್ನಿ ಅದರಲ್ಲೂ ಹಾಕ್ಕೊಂಡು ತಿನ್ಬೋದು. ನನಗೆ ಅನಿಸೋ ಪ್ರಕಾರದಲ್ಲಿ ನೀವು ಇದೇ ಥರ ಹಂಗೇ ತಿನ್ನೋದು ಚೆನ್ನಾಗಿರುತ್ತೆ. ಏಕೆಂದರೆ ಈ ತಿನ್ನುವಾಗ ಫುಲ್ಲು ಬಾಯಿಗೆ ನಾವೇನೋ ಅದಕ್ಕೆ ತೆಂಗಿನ ತುರಿ ಏನೋ ಸೇರಿಸಿರ್ತೀವಿ, ತೆಂಗಿನಕಾಯಿದು ಅದು ತುರಿ ನಮ್ಮ ಬಾಯಿಗೆ ಸಿಗುತ್ತೆ ತಿನ್ನುವಾಗ. ಸೊ ತುಂಬ ಚೆನ್ನಾಗೂ ಇರುತ್ತೆ ನೋಡಿ. ಈ ಥರ ಇದೆ, ತುಂಬ ಚೆನ್ನಾಗಿ ಬೆಂದಿದೆ, ತುಂಬ ಚೆನ್ನಾಗಿರುತ್ತೆ. ಓಕೆನಾ? ಸೊ ಯಾವ ಚಟ್ನಿನೂ ಬೇಡ, ಯಾವ ತುಪ್ಪನೂ ಬೇಡ, ಹಾಗೇ ತೆಗೆದು ಹಾಗೇ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ಇದೆ.